ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆಲ್ಲ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ನಿಮಗೆಲ್ಲ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇನ್ನು ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದರೆ, ಇವತ್ತಿನ ದಿನ 14th ಆಗಸ್ಟ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಯಿತು. ಸೊ ಅದರಲ್ಲಿ ಮೇನ್ ಆಗಿ ನಿಫ್ಟಿ ತನ್ನ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಆಪ್ಷನ್ ಸೆಲ್ಲರ್ಸ್ ಕೈಯಲ್ಲಿ ಅಂದರೆ 24,600 650 ರೇಂಜಲ್ಲಿರೋ ಆಪ್ಷನ್ ಸೆಲ್ಲರ್ಸ್ ರೇಂಜಲ್ಲೇ ದಿನವೆಲ್ಲ ಟ್ರೇಡ್ ಆಗಿ ಆಲ್ಮೋಸ್ಟ್ ನಿಯರ್ 100 ಪಾಯಿಂಟ್ಸ್ ಪ್ರೀಮಿಯಂ ಡಿಕೆ ಆಗಿ ಇವತ್ತಿನ ದಿನ ಮಾರ್ಕೆಟ್ ಕ್ಲೋಸ್ ಆಯಿತು. ಸೊ ಅದ್ರ ಬಗ್ಗೆ ಹಾಗೂ ಇವತ್ತಿನ ದಿನದ ಮೇನ್ ಮಾರ್ಕೆಟ್ ಪಾಯಿಂಟ್ಸ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಆಲ್ರೆಡಿ ಡಿಸ್ಕಸ್ ಮಾಡ್ತಿದ್ದಂಗೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಫ್ಲಾಟ್ ಟು ಪಾಸಿಟಿವ್ ಅಲ್ಲಿ ಓಪನ್ ಆಯಿತು 24,628 ಹತ್ರ. ಸೊ ಅಲ್ಲಿಂದ ದಿನವೆಲ್ಲ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಯಿತು. ಇದನ್ನ ನಾವು ಇಲ್ಲಿ ಆಪ್ಷನ್ ಚೈನ್ ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, 24,600 ಸ್ಟ್ರೈಕ್ ಪ್ರೈಸ್ ಹತ್ರ 50 ಪಾಯಿಂಟ್ಸ್ ಪ್ರೀಮಿಯಂ ಡಿಕೆ ಆಗಿದೆ. ಅದೇ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಪುಟ್ ಸೈಡ್ ಅಲ್ಲಿ 40 ಪಾಯಿಂಟ್ಸ್ ಡಿಕೆ ಆಗಿದೆ. ಸೊ ಓವರ್ ಆಲ್ ಆಗಿ 92 ಪಾಯಿಂಟ್ಸ್ ಪ್ರೀಮಿಯಂ ಡಿಕೆ ಆಗಿದೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಆಪ್ಷನ್ ಬೈಯರ್ಸ್ ಪುಟ್ ಸೈಡ್ ಪೊಸಿಷನ್ ತಗೊಂಡಿರ್ಲಿ ಅಥವಾ ಕಾಲ್ ಸೈಡ್ ಪೊಸಿಷನ್ ತಗೊಂಡಿರ್ಲಿ, ಎರಡು ಕಡೆ ಪ್ರೀಮಿಯಂ ಡಿಕೆ ಆಗಿ ಆಪ್ಷನ್ ಬೈಯರ್ಸ್ ಇಲ್ಲಿ ಲಾಸ್ ಅನುಭವಿಸ್ತಿರ್ತಾರೆ. ಹಾಗೂ ಆಪ್ಷನ್ ಸೆಲ್ಲರ್ಸ್ ಪುಟ್ ಸೈಡ್ ಹಾಗೂ ಕಾಲ್ ಸೈಡ್ ಮೋರ್ ದೆನ್ 3 lakhs ಅರ್ಧ ಮನಿ ಕಾಲಲ್ಲೇ ಇರೋ ಕಾರಣ ಮಾರ್ಕೆಟ್ ಅವರ್ಸ್ ಅಲ್ಲಿ ಇದು ಇನ್ನೂ ಹೆಚ್ಚಾಗಿತ್ತು. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ಡೈರೆಕ್ಷನ್ ಬರಲಿಲ್ಲ. ಇನ್ನು 3 ದಿನದ ವೀಕೆಂಡ್ ಇರೋ ಕಾರಣ, ಅದ್ರ ಜೊತೆಗೆ ನಾಳೆ ದಿನ 15th ಆಗಸ್ಟ್ US ಪ್ರೆಸಿಡೆಂಟ್ ಟ್ರಂಪ್ ಹಾಗೆ ರಷ್ಯಾ ಪ್ರೆಸಿಡೆಂಟ್ ಪುಟಿನ್ ಮೀಟಿಂಗ್ ಏನ್ ಸ್ಕೆಡ್ಯೂಲ್ ಆಗಿದೆ, ಆ ಸ್ಕೆಡ್ಯೂಲ್ ಇಂದ ಬರೋ ಔಟ್ಕಮ್ಗೆ ವೇಟ್ ಮಾಡೋ ರೀತಿ ಮಾರ್ಕೆಟ್ ಇವತ್ತಿನ ದಿನ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಯ್ತು. ಇನ್ನು ಇವತ್ತಿನ ದಿನದ ಮೇನ್ ಮಾರ್ಕೆಟ್ ಮೂವರ್ಸ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಇತ್ತು. ಇದರ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದ್ಮೇಲೆ ಇದು ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ ಗ್ಯಾಪ್ ಅಪ್ ತೋರಿಸಿ 10% ಅಪ್ಪರ್ ಸರ್ಕ್ಯೂಟ್ ಅಲ್ದೇನೆ ದಿನದ ಕೊನೆಯಲ್ಲಿ 9.86% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಇನ್ನು ಮಾರ್ಕೆಟ್ ಬ್ರೆತ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ ನಿಫ್ಟಿ 0.86 ಪಾಯಿಂಟ್ಸ್ ಮಾತ್ರನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು. ಸೊ ನೆಗೆಟಿವ್ ಕಾಂಟ್ರಿಬ್ಯೂಷನ್ 27 ಸ್ಟಾಕ್ಸ್ ಕೊಟ್ರೆ ಇಲ್ಲಿ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಓನ್ಲಿ 23 ಸ್ಟಾಕ್ಸ್ ಕೊಟ್ಟಿತ್ತು. ಇನ್ನು ನಾವು ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ HDFC ಬ್ಯಾಂಕ್, ರಿಲಯನ್ಸ್, ICICI ಬ್ಯಾಂಕ್. ಸೊ ಇವುಗಳ ಮೂಮೆಂಟಮ್ ಯಾವ ಕಡೆ ಇರುತ್ತೆ ಆ ಕಡೆ ಮಾರ್ಕೆಟ್ ಟ್ರೆಂಡಿಂಗ್ ಇರೋ ಚಾನ್ಸಸ್ ಇರುತ್ತೆ ಅಂತ. ಸೊ ಇಲ್ಲಿ ಇವತ್ತಿನ ದಿನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ HDFC ಬ್ಯಾಂಕ್ 18 ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ಇಲ್ಲಿ ರಿಲಯನ್ಸ್ 13 ಪಾಯಿಂಟ್ಸ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದೆ. ಇನ್ನು ಪಾಸಿಟಿವ್ ಆಗಿ ಇನ್ಫೋಸಿಸ್, ICICI ಬ್ಯಾಂಕ್ ಕಾಂಟ್ರಿಬ್ಯೂಷನ್ ಮಾಡಿದ್ರೆ, ಇಲ್ಲಿ ನೆಗೆಟಿವ್ ಆಗಿ ITC, ಟಾಟಾ ಸ್ಟೀಲ್ ಇವು ನೆಗೆಟಿವ್ ಆಗಿ ಕಾಂಟ್ರಿಬ್ಯೂಷನ್ ಮಾಡಿದ್ವು. ಸೊ ಹೀಗಾಗಿ ಮಾರ್ಕೆಟ್ ಅಲ್ಲಿ ಯಾವುದೇ ಸರಿಯಾದ ಡೈರೆಕ್ಷನ್ ಇರಲಿಲ್ಲ. ಇನ್ನು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬಂದಿತ್ತು. ಸೊ ಅದು ಮೇನ್ ಆಗಿ ಮೆಟಲ್ ಸ್ಟಾಕ್ಸ್ ಕಾರಣ. ಸೊ ಟಾಟಾ ಸ್ಟೀಲ್, ವೇದಾಂತ, NMDC ಈ ತರ ಸ್ಟಾಕ್ಗಳು ಮೋರ್ ದೆನ್ 3% ಇವತ್ತಿನ ದಿನ ಕರೆಕ್ಷನ್ ಕೊಟ್ಟಿದ್ದಾವೆ. ಇನ್ನು ಮಾರ್ಕೆಟ್ ಅವರ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂತು. ಅದು S&P ರೇಟಿಂಗ್ ಏಜೆನ್ಸಿ ಅದು ಭಾರತದ ಸೋವರಿನ್ ರೇಟಿಂಗ್ ನ -BBB ಇಂದ BBB ಅಪ್ಗ್ರೇಡ್ ಮಾಡಿದೆ. ಆಕ್ಚುಲಿ ಇದು ಪಾಸಿಟಿವ್ ಆಗಿತ್ತು, ಆದ್ರೂ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವುದೇ ಪಾಸಿಟಿವ್ ರಿಯಾಕ್ಷನ್ ತೋರಿಸಲಿಲ್ಲ. ಸೊ ಇದು ವೀಕೆಂಡ್ ನಂತರ ಸೋಮವಾರ ಮಾರ್ಕೆಟ್ ಓಪನ್ ಆದ್ಮೇಲೆ ಇದ್ರ ಇಂಪ್ಯಾಕ್ಟ್ ಏನಾದ್ರು ಬರುತ್ತಂತ ನಾವು ಕಾದು ನೋಡ್ಬೇಕಾಗತ್ತೆ. ಇನ್ನು ಈ ರೇಟಿಂಗ್ ಅಲ್ಲಿ ಶಾರ್ಟ್ ಟರ್ಮ್ ರೇಟಿಂಗ್ ಕೂಡ A3 ಇಂದ A2ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗೂ ಕನ್ವರ್ಟಬಿಲಿಟಿ ಅಸೆಸ್ಮೆಂಟ್ ನ BBB+ ಇಂದ A- ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ರೇಟಿಂಗ್ ಏಜೆನ್ಸಿಯಿಂದ ಬಂದ ನ್ಯೂಸ್ ಸದ್ಯಕ್ಕೆ ಪಾಸಿಟಿವ್ ಆಗಿತ್ತು. ಇನ್ನು ಇದೇ ಕ್ಲೋಸಿಂಗ್ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ನಾವು ನೋಡಬಹುದು, ನಿಫ್ಟಿ ಸತತವಾಗಿ 2ನೇ ದಿನ ಗ್ರೀನ್ ಅಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದೇ ನಾವು ಹಿಂದೆ ನೋಡ್ತಾ ಬಂದ್ರೆ ಕಳೆದ ದಿನಗಳಲ್ಲಿ ಜುಲೈ 15th ಅಲ್ಲಿ 2 ದಿನ ಸತತವಾದ ಗ್ರೀನ್ ಕ್ಲೋಸಿಂಗ್ ಇತ್ತು. ಅದಾದ್ಮೇಲೆ ಈಗ ಮೊದಲನೇ ಬಾರಿ 2 ಸತತವಾದ ಗ್ರೀನ್ ಕ್ಯಾಂಡಲ್ ನ ನಾವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇದೀವಿ. ಇದೇ ಕ್ಯಾಂಡಲ್ ನ ನಾವು 1 ವೀಕ್ ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಸತತವಾದ 6 ನೆಗೆಟಿವ್ ವೀಕ್ಲಿ ಕ್ಲೋಸಿಂಗ್ ನಂತರ ನಿಫ್ಟಿ ಮೊದಲನೇ ಬಾರಿ ಇಲ್ಲಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಜೊತೆಗೆ
ಕ್ಲೋಸ್ ಆಗಿದೆ. ಆದ್ರೆ ಈ ಗ್ರೀನ್ ಕ್ಯಾಂಡಲ್ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಒಳಗಡೆನೆ ಇದೆ. ಸೊ ಇದು ಇನ್ಸೈಡರ್ ಕ್ಯಾಂಡಲ್ ರೀತಿ ಫಾರ್ಮೇಶನ್ ಆಗಿದೆ. ಸೊ ಮಾರ್ಕೆಟ್ ಅಲ್ಲಿ ಕಮ್ಮಿಂಗ್ ಡೇಸ್ ಅಲ್ಲಿ ಸೋಮವಾರ ನಿಫ್ಟಿ 24,750 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಮಂತ್ಲಿ ಎಕ್ಸ್ಪೈರಿ ವರೆಗೂ 25,200 ಕಡೆ ಹೋಗೋ ಚಾನ್ಸಸ್ ಇದೆ. ಸೊ ಇದು ಟೆಕ್ನಿಕಲ್ ಪ್ರಕಾರ. ಸೊ ಇದು ಇವತ್ತಿನ ಮಾರ್ಕೆಟ್ ಕ್ಲೋಸಿಂಗ್ ಅಪ್ಡೇಟ್. ಇನ್ನು ನಮ್ಮ ಇಂಡಿಪೆಂಡೆಂಟ್ ದಿನದಂದೇ ಪುಟಿನ್ ಹಾಗೂ ಟ್ರಂಪ್ ಮೀಟಿಂಗ್ ಇದೆ. ಸೊ ಆ ಮೀಟಿಂಗ್ ಆದ್ಮೇಲೆ ಟ್ರಂಪ್ ಕಡೆಯಿಂದ ಯಾವ ರೀತಿ ಸ್ಪೀಚ್ ಇರುತ್ತೆ ಹಾಗೂ ಪುಟಿನ್ ಕಡೆಯಿಂದ ಏನಾದ್ರು ಮೇನ್ ಸ್ಪೀಚ್ ಇರುತ್ತಾ, ಅದ್ರ ಜೊತೆಗೆ ಭಾರತದ ಗೌರ್ಮೆಂಟ್ ಕೂಡ ವೀಕೆಂಡ್ ಅಲ್ಲಿ ಏನಾದ್ರು ಮೇನ್ ಅನೌನ್ಸ್ಮೆಂಟ್ ಕೊಡುತ್ತಾ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಸೊ ಎಲ್ಲ ಡೆವಲಪ್ಮೆಂಟ್ ಆದ್ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಿಫ್ಟಿ 24,750 ಮೇಲೆ ಕ್ಲೋಸಿಂಗ್ ಅಥವಾ ಮೊಮೆಂಟಮ್ ಕೊಡೋಕೆ ಶುರು ಆದ್ರೆ ಬುಲ್ಲಿಶ್ ಆಗಿರುತ್ತೆ. ಅದೇ ಕೆಳಗಡೆ ಬಂದ್ರೆ 24,350 ಇಂದ 400 ಎರಡು ವೀಕ್ ಲೋ ಏನಿದೆ ಇದು ಸಪೋರ್ಟ್ ಆಗಿರುತ್ತೆ. ಸೊ ಈ ಸಪೋರ್ಟ್ ನ ಬ್ರೇಕ್ ಆದ್ರೆ ವೀಕ್ ಆಗುತ್ತೆ, ಅದೇ ಲೈನ್ ಕ್ರಾಸ್ ಆದ್ರೆ ಸ್ಟ್ರಾಂಗ್ ಆಗಿ ಹೋಗುತ್ತೆ. ಸೊ ಇದು ಇವತ್ತು ಮಾರ್ಕೆಟ್ ಕ್ಲೋಸಿಂಗ್ ಅಪ್ಡೇಟ್. ಸೊ ಈ ವೀಕೆಂಡ್ ಅಲ್ಲಿ ಏನಾದ್ರು ಹೊಸ ಅಪ್ಡೇಟ್ಸ್ ಬಂದ್ರೆ ಆ ಸಬ್ಜೆಕ್ಟ್ ನ ತಗೊಂಡು ನಾನು ಮತ್ತೊಂದು ವಿಡಿಯೋ ಭಾನುವಾರದ ದಿನ ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.